ಹಲೋ ಫ್ರೆಂಡ್ಸ್, ಸ್ಟನ್ನಿಂಗ್ ಸ್ಟಂಟ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಾಶಯ. ನೀವು ನೋಡಿರ್ಬೋದು, ಜಾತ್ರೆಗಳಲ್ಲಿ ವಿಶೇಷ ಕಾರ್ಯಕ್ರಮಗಳಲ್ಲಿ ಕೃತಕವಾಗಿ ನಿರ್ಮಿಸಲಾದ ಬಾವಿಯೊಳಗೆ ಮೃತ್ಯು ವೇಗದಲ್ಲಿ ಬೈಕ್ ಓಡಿಸ್ತಾರೆ, ಕಾರ್ ಓಡಿಸ್ತಾರೆ. ಹೌದು, ಅದು ಮರಣ ಬಾವಿಯಂತೆ. ಅಂತಹ ಮೋಸ್ಟ್ ಡೇಂಜರಸ್ ಕ್ರೀಡೆಯಲ್ಲಿ ಅರಿಕ್ಷಣ ಎಚ್ಚರ ತಪ್ಪಿದ್ರೂ ಸಾವು ಕಟ್ಟಿಟ್ಟ ಬುತ್ತಿ. ಆ ಕ್ಷಣ ಮೈಯೆಲ್ಲ ಕಣ್ಣಾಗಿ ನೋಡ್ತೇವೆ. ಒಂದು ಕ್ಷಣ ಇವರು ನಮ್ಮನ್ನು ರೋಮಾಂಚನಗೊಳಿಸ್ತಾರೆ. ಇವರು ಸಾವಿನ ಜೊತೆ ಸರಸ ಆಡೋರು. ಇವರು ಮಾಡೋ ಸಾಹಸಗಳು ನೋಡುಗರ ಮೈ ಜುಮ್ ಎನಿಸ್ತವೆ. ಹೌದು, ಇವರು ಸಾಹಸ ಮಾಡೋ ಪ್ರತಿ ಕ್ಷಣವೂ ಕತ್ತಿ ಅಲಗಿನಲ್ಲಿ ನಡೆದಂತೆ. ನೋಡುಗರನ್ನು ರಂಜಿಸಿ ರೋಮಾಂಚನಗೊಳಿಸುವ ಈ ಅಪಾಯಕಾರಿ ಸ್ಟಂಟ್ಸ್ ಅಥವಾ ಸಾಹಸ ಕ್ರೀಡೆಗಳು ಹೇಗಿರ್ತವೆ ಗೊತ್ತಾ? ಸ್ಟನ್ನಿಂಗ್ ಸ್ಟಂಟ್ಸ್, ಇದು ಈ ಹೊತ್ತಿನ ಪ್ರೈಮ್ ಟಿವಿ ವಿಶೇಷ. ಸಿನಿಮಾದಲ್ಲಿ ಹೀರೋ ಮಾಡುವಂಥ ಸ್ಟಂಟ್ಸ್ ಎಂಥ ನೋಡುಗರನ್ನು ಫಿದಾ ಮಾಡಿಬಿಡ್ತವೆ. ಅಂತಹ ಸ್ಟಂಟ್ ಮಾಡೋ ಹೀರೋಗಳು ಹುಡುಗಿರ ಕನಸಿನ ಸೂಪರ್ ಮ್ಯಾನ್ಗಳಾಗಿ ಬಿಡ್ತಾರೆ. ಸಿನಿಮಾದಲ್ಲಿ ಮಾಡೋ ಸ್ಟಂಟ್ಗಳೆಲ್ಲ ಡ್ಯೂಪ್ಗಳಾದರೆ ನಿಜ ಜೀವನದಲ್ಲೂ ಉದ್ಯೋಗವನ್ನಾಗಿ ಮಾಡಿಕೊಂಡು ಬದುಕ್ತಾ ಇರೋ ಇನ್ನೂ ಕೆಲ ಮಂದಿ ಇದ್ದಾರೆ. ಅವರು ಮಾತ್ರ ಯಾರ ಕನಸಿನ ಹೀರೋಗಳು ಆಗಿರೋದಿಲ್ಲ. ಅವರ ಜೀವನ, ಅವರು ಮಾಡೋ ಸ್ಟಂಟ್ಗಳು ಹೇಗಿರುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಅದು ನೀವೆಲ್ಲ ನಿಮ್ಮೂರಿನ ಜಾತ್ರೆ ವಿಶೇಷ ಕಾರ್ಯಕ್ರಮಗಳಲ್ಲಿ ನೋಡಿರೋ ಮರಣ ಬಾವಿ. ಆ ಬಾವಿಯನ್ನು ಕಬ್ಬಿಣದಿಂದ ನಿರ್ಮಿಸಿರ್ತಾರೆ. ಎತ್ತರದಲ್ಲಿ ಜನ ಸುತ್ತ ನಿಂತು ನೋಡುವ ಅವಕಾಶ ನೀಡಲಾಗಿರ್ತದೆ. ಸಾಮಾನ್ಯರಿಗೆ ಆ ಆಳದ ಬಾವಿಯನ್ನು ನೋಡಿದ್ರೆ ತಲೆ ಸುತ್ತಿದ ಹಾಗಾಗುತ್ತೆ. ಇಂಥ ಒಂದು ಬಾವಿಯಲ್ಲಿ ಬೈಕ್ ಓಡಿಸ್ಬೇಕಾದ್ರೆ ಗಟ್ಟಿಗುಂಡಿಗೆಯೇ ಇರಬೇಕು. ಸ್ವಲ್ಪ ಹೆಚ್ಚು ಕಡಿಮೆಯಾದ್ರೂ ಸೇರಬೇಕಾದ್ದು ಆಸ್ಪತ್ರೆಯೇ. ಇದನ್ನೇ ನಾವು ರಿಸ್ಕ್ ಅನ್ಕೊಂಡ್ರೆ ಇನ್ನಷ್ಟು ಮುಂದೆ ಹೋಗಿ ನಾವಿದನ್ನೂ ಮಾಡ್ತೀವಿ ಅಂತ ಒಂದರ ಹಿಂದೆ ಒಂದರಂತೆ ಬೈಕು, ಕಾರು ಎರಡನ್ನೂ ಓಡಿಸ್ತಾರೆ ಈ 8 ಎದೆ ಬಂಟರು. ಅವರ ಸಾಹಸನ ನೋಡ್ತಾ ಇದ್ರೆ ಜನ ಅಚ್ಚರಿಂದ ಕಣ್ಬಿಟ್ಕೊಂಡು ನೋಡ್ತಾರೆ, ಶಿಳ್ಳೆ ಹೊಡಿತಾರೆ. ಜೀವದ ಜೊತೆ ಆಟ ಆಡಿ ನಮ್ಮನ್ನು ರಂಜಿಸೋ ಇವರಿಗೆ ಸಿಗೋ ದುಡ್ಡೆಷ್ಟು ಗೊತ್ತಾ? ಬರೀ 20ರಿಂದ 50 ರೂಪಾಯಿಗಳು ಅಷ್ಟೇ. ಕೊನೆಗೂ ಆ ರಿಯಲ್ ಸ್ಟಂಟ್ ಹೀರೋ ಮುಖ ತೋರಿಸ್ತೇನೆ ಹೊರಟೋಗ್ತಾನೆ. ಅವನು ಈ ಸ್ಟಂಟ್ಸ್ನ ಹೇಗೆ ಕಲಿತಾ, ಅವನು ಕಲಿಬೇಕಾದ್ರೆ ಎಷ್ಟೆಲ್ಲ ಗಾಯಗಳನ್ನು ಮಾಡಿಕೊಂಡ ಎಂಬ ಕುತೂಹಲದ ಪ್ರಶ್ನೆ ಮಾತ್ರ ನೋಡುಗರಲ್ಲಿ ಉಳಿದು ಬಿಡುತ್ತದೆ. ಇದು ಇನ್ನೊಂದು ಹುಚ್ಚುಡುಗರ ಕ್ರೇಜಿ ಸ್ಟಂಟ್ಸ್. ಸಿನಿಮಾದಲ್ಲಿ ನೀವು ನೋಡಿರ್ಬೋದು, ಫೈಟಿಂಗ್ ದೃಶ್ಯಗಳಲ್ಲಿ ನಾಯಕಿಯನ್ನು ಬಚಾವ್ ಮಾಡೋದಿಕ್ಕೆ ಹೀರೋ ಪಲ್ಸರ್ ಅಥವಾ ಬುಲೆಟಲ್ಲಿ ಎಂಟ್ರಿ ಆಗ್ತಾನೆ. ಅದು ಹೇಗೆ ಬರ್ತಾನೆ ಅಂದರೆ, ಭರ್ರ ಅಂತ ಸದ್ದು ಮಾಡಿಕೊಂಡು, ಧೂಳೆ ಬಿಸ್ಕೊಂಡು, ಕಣ್ಣು ಕೆಂಪಗೆ ಮಾಡಿಕೊಂಡು ರೋಷದಲ್ಲಿ ವಿಲನ್ಗೆ ಒಂದು 3 ಸುತ್ತು ಹೊಡಿತಾನೆ. ಅದು ಒಂದೇ ಚಕ್ರದಲ್ಲಿ. ಇನ್ನು ಕೆಲವು ಸಿನಿಮಾಗಳಲ್ಲಿ ಹೀರೋಯಿನ್ ಎದುರು ಹೀರೋಯಿಸಮ್ ತೋರಿಸಲು ಕೆಲವೊಂದು ಬೈಕ್ ಸ್ಟಂಟ್ಗಳನ್ನ ಮಾಡಿ ತೋರಿಸ್ತಾನೆ ಹೀರೋ. ಆದರೆ ಇವೆಲ್ಲ ಬರೀ ಡ್ಯೂಪ್ಗಳಾದರೆ ನಮ್ಮ ಸ್ಪಾರ್ಕಿ ಬಾಯ್ಸ್ನ ರಿಯಲ್ ಸ್ಟಂಟ್ಗಳನ್ನ ನಿಮಗೆ ತೋರಿಸ್ತೀವಿ. ನೀವು ನೋಡ್ತಿರೋ ಹಾಗೆ ಇವರಿಗೆ ಮುಂದಿನ ಒಂದೇ ಚಕ್ರದಲ್ಲಿ ಬೈಕ್ ಓಡಿಸೋದು ತುಂಬಾ ಲೀಲಾಜಾಲ. ಮುಂದಿನ ಚಕ್ರ ಗಾಳಿಯಲ್ಲಿ ಹಾರಾಡಿಸ್ತಾ ಹಿಂದಿನ ಚಕ್ರದಲ್ಲಿ ಶರವೇಗದಲ್ಲಿ ಓಡಿಸೋದು ನೀರು ಕುಡಿದಷ್ಟೇ ಸುಲಭ. 148 kg ತೂಕ ಇರಬಹುದಾದ ಪಲ್ಸರ್ ಬೈಕನ್ನು ಆಕ್ಸಿಲೇಟರ್ ಕೊಡ್ತಾನೆ ರೋಪ್ನಂತೆ ಒಂದೇ ಕೈಯಲ್ಲಿ ತಿರುಗಿಸಬಲ್ಲರು.
ಇಲ್ಲೊಬ್ಬ ಜೀವದ ಹಂಗನ್ನೇ ತೊರೆದು ಯಾವೆಲ್ಲ ರೀತಿ ಮೂವ್ಮೆಂಟ್ ತಗೊಳ್ತಿದ್ದಾನೆ ಅಂದ್ರೆ ಇನ್ನೇನು ಬಿದ್ಬಿಡ್ತಾನೆ ಅಂತಾನೆ ಅನಿಸ್ತದೆ. ಆದ್ರೆ ಅವನ ಸ್ಟಂಟ್ ಸ್ಕಿಲ್ಸ್ ನೋಡ್ತಾ ಇದ್ರೆ ಭಲೆ ಶಹಬಾಷ್ ಅಂತ ಹೇಳಲೇಬೇಕು. ಎಷ್ಟೆಲ್ಲ ತರಾವರಿ ಕುಳಿತುಕೊಂಡು ಕರಾಮತ್ ತೋರಿಸ್ಬೋದೋ ಅದನ್ನೆಲ್ಲಾನು ಮಾಡ್ತಿದ್ದಾನೆ. ಒಮ್ಮೆ ಒಂದೇ ಬದಿಯಲ್ಲಿ 2 ಕಾಲುಗಳನ್ನು ಜೋಡಿಸಿಕೊಂಡು ಮತ್ತೊಮ್ಮೆ ಕಾಲನ್ನು ಗಾಳಿಯಲ್ಲಿ ಹಾರಾಡಿಸಿಕೊಂಡು ಮಗದೊಮ್ಮೆ ಬೈಕ್ ಮೇಲೆ ನಿಂತುಕೊಂಡೆ. ಅಬ್ಬಾ ಎಂಥ ಬ್ಯಾಲೆನ್ಸು! ಕಾರ್ ಬೈಕ್ ಜೊತೆ ಥ್ರಿಲ್ಲಿಂಗ್ ಆಗಿ ಸ್ಟಂಟ್ ಮಾಡೋನ ನಿಮಗೆ ತೋರಿಸಿದ್ವಿ. ಇನ್ನು ಬೇರೆ ರೀತಿಯ ನಮ್ಮ ಭಾರತೀಯ ಸ್ಟಂಟ್ಗಳು ಹೇಗಿರ್ತವೆ ಅಂತ ನಾನು ನಿಮಗೆ ತೋರಿಸ್ತೀನಿ ಒಂದು ಬ್ರೇಕ್ನ ನಂತರ.